ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೆಹಲಿ ಕಾರು ಸ್ಫೋಟ ಸಂಬಂಧಿಸಿದಂತೆ ಈಗಾಗಲೇ ಏನು ಸಾಕಷ್ಟು ಒಂದು ತನಿಖೆ ಪ್ರಗತಿಯಲ್ಲಿರುವಂಥದ್ದು. ಈಗ ಕಾರಿನಲ್ಲಿ ಏನು ಶಂಕಿತ ಉಗ್ರ ಡಾಕ್ಟರ್ ಉಮರ್ ಇರುವುದು ಕೂಡ ಪತ್ತೆಯಾಗಿದೆ DNA ವರದಿಯಲ್ಲಿ. ಈಗ ಸದ್ಯ ನಾವು ಸ್ಥಳದಲ್ಲಿ ಇರುವಂಥದ್ದು ನೋಡಬಹುದಾಗಿದೆ. ಪ್ರಮುಖವಾಗಿ ಏನು ಸೋಮವಾರ ಸಂಜೆ ಅಂದರೆ ನವೆಂಬರ್ 10ರ ಸಂಜೆ ಒಂದು 6:55ರ ಸುಮಾರಿಗೆ ನಡೆದಂಥ ಘಟನೆ ಇನ್ನೂ ಕೂಡ ಏನು ತನಿಖೆ ಪ್ರಗತಿಯಲ್ಲಿರುವಂಥದ್ದು. ದೃಶ್ಯದಲ್ಲಿ ಏನು ನಾವು ನೋಡಬಹುದಾಗಿದೆ. ಪ್ರಮುಖವಾಗಿ ಏನು ಪರ್ದೆ ಬಿಟ್ಟಿರೋ ಅದು ಕೂಡ ಇನ್ನು ತನಿಖೆ ಪ್ರಗತಿಯಲ್ಲಿರುವಂಥದ್ದು. ಸ್ಥಳದಲ್ಲಿ ಮತ್ತಷ್ಟು ಪರಿಶೀಲನೆಗಳು ನಡೀತಾ ಇದ್ದಾವೆ. NSG ಅಧಿಕಾರಿಗಳು, NIA ಅಧಿಕಾರಿಗಳು, ಬೇರೆ ಬೇರೆ ತನಿಖಾ ತಂಡ ಸಂಸ್ಥೆಗಳು ಸ್ಥಳಕ್ಕೆ ಭೇಟಿ ನೀಡಿ ಮತ್ತಷ್ಟು ದಾಖಲೆಗಳು ಅಂದರೆ ಇಲ್ಲಿರುವಂತಹ ಏನು ಸ್ಫೋಟಕ ವಸ್ತುಗಳಾಗಿರ್ಬೋದು ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇರುವಂಥದ್ದು. ಏನು ಕೆಂಪುಕೋಟೆ ಬಳಿ ಒಂದು ಸ್ಫೋಟ ಆಗಿತ್ತು ಮೊನ್ನೆ ಸಂಜೆ ಅಂದರೆ 6:55ರ ಸುಮಾರಿಗೆ ಏನು ಸ್ಫೋಟ ಆಗಿತ್ತು. ಆ ಕಾರಿನಲ್ಲಿ ಈಗ ಡಾಕ್ಟರ್ ಉಮರ್ ಶಂಕಿತ ಉಗ್ರ ಈತ ಜೈಷೆ ಮೊಹಮ್ಮದ್ ನಂಟಿನಲ್ಲಿರುವಂಥದ್ದು ಕೂಡ ಈಗ ಡೈರಿಯಲ್ಲಿ ಪತ್ತೆಯಾಗಿರುವಂಥದ್ದು. ಆತನೇ ಇದನ್ನು ಬ್ಲಾಸ್ಟ್ ಮಾಡಿದ್ದ ಅನ್ನೋದು ಕೂಡ ಈಗ DNA ವರದಿಯಲ್ಲಿ ಗೊತ್ತಾಗಿರುವಂಥದ್ದು. ಸ್ಥಳದಲ್ಲಿ ಸಿಕ್ಕಂಥ ಹಲ್ಲುಗಳಾಗಿರ್ಬೋದು, ಮೂಳೆಗಳಾಗಿರ್ಬೋದು, ಮತ್ತು ಆತನ ತಾಯಿ ಏನಿದ್ದಾರೆ ಆ ತಾಯಿಯನ್ನು ಕರೆಸಿ ಏನು DNA ವರದಿ ಪಡ್ಕೊಂಡು ಈಗ ಇದರಲ್ಲಿ ಒಂದು ಈತನೇ ಇದ್ದಿದ್ದು ಅನ್ನೋದು ಕೂಡ ದೃಢವಾಗಿದೆ. ಮತ್ತು ಈತನ ಮೃತದೇಹ ಛಿದ್ರವಾಗಿತ್ತು. ಏನು ಸ್ಫೋಟದ ಏನು ರಭಸಕ್ಕೆ ಒಂದು ಮೃತದೇಹ ಛಿದ್ರವಾದಂಥ ಕಾರಣ ಮೃತದೇಹ ಒಟ್ಟುಗೂಡಿಸೋದಕ್ಕೂ ಕೂಡ ಕಷ್ಟ ಸಾಧ್ಯ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಸದ್ಯ ಆತನೇ ಒಂದು ಕಾರು ಚಲಾಯಿಸಿಕೊಂಡು ಬಂದು ಏನು ಇಲ್ಲಿ ಬ್ಲಾಸ್ಟ್ ಮಾಡಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಹಿಂದೆ ಏನು ಆ ಒಂದು ಘಟನೆಗೂ ಮುನ್ನ 2:30ರ ಸುಮಾರಿಗೆ ಒಂದು ಮಸೀದಿಗೂ ಕೂಡ ಭೇಟಿ ನೀಡಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಆ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡಿ ಇಲ್ಲಿಗೆ ಬಂದು ಬ್ಲಾಸ್ಟ್ ಮಾಡಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. 2:15 ಸುಮಾರಿಗೆ ಮಸೀದಿ ಹೋಗ್ತಾನೆ, 3:15 ಸುಮಾರಿಗೆ ಏನೊಂದು ಪಾರ್ಕಿಂಗ್ ಸ್ಥಳಕ್ಕೆ ಹೋಗ್ತಾನೆ. ಅಲ್ಲಿಂದ ಸರಿಸುಮಾರು 3 ಗಂಟೆಗಳ ಕಾಲ ಇಲ್ಲೇ ಏನು ಪಾರ್ಕಿಂಗ್ ನಲ್ಲಿ ನಿಂತು ಬಳಿಕ 6:55ರ ಸುಮಾರಿಗೆ ಕಾರ್ ಚಲಾಯಿಸ್ಕೊಂಡು ಬಂದು ಇಲ್ಲಿ ಬ್ಲಾಸ್ಟ್ ಮಾಡುವಂಥದ್ದು ಕೂಡ ನೋಡಬಹುದಾಗಿದೆ. ಕಾರ್ನಲ್ಲಿ ಸ್ಫೋಟಕ ವಸ್ತುಗಳು ಕೂಡ ಇರುವಂಥ ಕೂಡ ಪತ್ತೆಯಾಗಿರುವಂಥದ್ದು. ಅದನ್ನೇ ಈಗ ಏನು NIA ತನಿಖಾ ಮಾಡ್ತಾ ಇರುವಂಥದ್ದು. ಇಲ್ಲಿಂದ ಪ್ರಮುಖವಾಗಿ ದೆಹಲಿ ಇದೊಂದೇನೆ ಇದೊಂದೇನೆ ಅಲ್ಲ ಅಂತ ಹೇಳ್ಬೋದು, ಬೇರೆ ಬೇರೆ ಸ್ಥಳಗಳಲ್ಲೂ ಕೂಡ ಬ್ಲಾಸ್ಟ್ ಮಾಡೋದಕ್ಕೂ ಪ್ಲಾನ್ ಮಾಡಿದ್ರು. ಆದರೆ ಅದು ಆಗದ ಹಿನ್ನೆಲೆಯಲ್ಲಿ ಅಂದರೆ ಹಿಂದೆ ಏನು ವಾರದ ಹಿಂದೆ ಬಂಧಿಸಿದಂಥ ವೈದ್ಯರು ಬೇರೆ ಬೇರೆ ಶಂಕಿತರು ಅದರ ಒಂದು ಮಾಹಿತಿ ಮೇರೆಗೆ ಅಧಿಕಾರಿಗಳು ದಾಳಿ ಮಾಡಿದ್ರು. ಅಲ್ಲಿ ಸ್ಫೋಟಕ ವಸ್ತುಗಳನ್ನು ಕೂಡ ವಶಕ್ಕೆ ಪಡಿಸ್ಕೊಂಡಿದ್ರು. ಇದರಿಂದ ಏನು ಪ್ಯಾನಿಕ್ ಆದಂಥ ಈತ ಏಕಾಏಕಿ ಬಂದು ಇಲ್ಲಿ ಬ್ಲಾಸ್ಟ್ ಮಾಡಿರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಈತನ ಸಹಚರಾದಂಥ ಡಾಕ್ಟರ್ ಮುಜಾಮುಲ್ಲಾ ಇರ್ಬೋದು, ಡಾಕ್ಟರ್ ಶಾಹೀನ್ ಆಗಿರ್ಬೋದು, ಮತ್ತು ಡಾಕ್ಟರ್ ಫರ್ವೀಜಾ ಇರ್ಬೋದು, ಇವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿರೋದು ಕೂಡ ದೃಢ ಆಗಿರುವಂಥದ್ದು. ಪ್ರಮುಖವಾಗಿ ಡಾಕ್ಟರ್ ಮುಜಾಮಿಲ್ ಮತ್ತು ಈತ ಈ ಒಂದು ಜಾಗಕ್ಕೆ ಹಲವಾರು ಬಾರಿ ಬಂದು ಹೋಗಿರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಈ ಹಿಂದೆ ಟರ್ಕಿಗೂ ಕೂಡ ಹೋಗಿ ಬಂದಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಏನು ಈಗ ಟರ್ಕಿಯ ದೇಶದ ಒಂದು ನಂಟು ಕೂಡ ಇಲ್ಲಿಗೆ ಬಂದಿರುವಂಥದ್ದು, ಜೈಷೆ ಮೊಹಮ್ಮದ್ ಸಂಘಟನೆಯ ನಂಟು ಕೂಡ ಇಲ್ಲಿಗೆ ಬಂದಿರುವಂಥದ್ದು. ಇದು ಪಕ್ಕಾ ಪ್ಲಾನ್ ಮಾಡಿ ಬ್ಲಾಸ್ಟ್ಗೆ ಏನೋ ಒಂದು ಪ್ಲಾನ್ ಮಾಡಿದ್ರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸದ್ಯ ಇವತ್ತು ಕೂಡ ಈ ಜಾಗ ಸಂಪೂರ್ಣವಾಗಿ ಏನು ಪೊಲೀಸರ ಬಂದೋಬಸ್ತ್ನಲ್ಲಿರುವಂಥದ್ದು ಮತ್ತು ರ್ಯಾಪಿಡ್ ಫೋರ್ಸ್ ಕೂಡ ಇರುವಂಥದ್ದು. ಯಾಕೆಂತ ಹೇಳಿದ್ರೆ ಆ ತನಿಖೆ ಪ್ರಗತಿಯಲ್ಲಿ ಇದ್ದಂಥ ವೇಳೆ ಇವತ್ತಿನವರು ಕೂಡ ಯಾರು ಕೂಡ ಇಲ್ಲಿಗೆ ಏನೋ ಒಂದು ಪ್ರವೇಶ ನಿರ್ಬಂಧ ಇರುವಂಥದ್ದು. ಇವತ್ತು ಕೂಡ ತನಿಖೆ ನಡೀತಾ ಇದೆ. ಮತ್ತಷ್ಟು ಏನೋ ಒಂದು ಮಹತ್ವದ ಏನೋ ಒಂದು ತನಿಖೆಯಲ್ಲಿ ಸಾಕಷ್ಟು ಏನಿಗಾಗಲೇ ಡೈರಿ ಆಗಿರ್ಬೋದು, ಸಿಮ್ಗಳಾಗಿರ್ಬೋದು, ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇರುವಂಥದ್ದು. ಈಗ ಈತನ ಹಿಂದೆ ಯಾರಿದ್ದಾರೆ ಅವರೆಲ್ಲರೂ ಶಂಕಿತರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಇವತ್ತು DNA ವರದಿಯಲ್ಲಿ ಈತನೇ ಇರೋದು ಕೂಡ ಕನ್ಫರ್ಮ್ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್ ಶಿರಣ, TV9 ನವದೆಹಲಿ.